ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಈ ದಿನದ ಶೀರ್ಷಿಕೆ ಪರಿಪೂರ್ಣವಾದ ಏಕತೆಯು ಯಶಸ್ಸನ್ನು ನೀಡುತ್ತದೆ. ಈ ದಿನದ ದೇವರ ವಾಕ್ಯ, ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ, ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ಯೋಹಾನ 17ನೇ ಅಧ್ಯಾಯ 21ನೇ ವಚನ. ನಮ್ಮ ಜನರು ತಮ್ಮ ಟೀಕೆ ಮತ್ತು ಕೆಟ್ಟ ಮಾತುಗಳನ್ನು ನಿಲ್ಲಿಸಿ ತಪ್ಪು ಮಾಡುತ್ತಿರುವವರಿಗೆ ಸಹಾಯ ಮಾಡಲೆಂದು ದೇವರ ಸಹಾಯವನ್ನು ಕೇಳಲು ದೇವರ ಬಳಿಗೆ ಹೋಗಬೇಕೆಂದು ನಾನು ನಿಮಗೆ ಒತ್ತಾಯಿಸುತ್ತೇನೆ. ಅವರು ಪರಸ್ಪರರೊಂದಿಗೆ ಸಂಪರ್ಕ ಸಾಧಿಸಲಿ ಮತ್ತು ಕ್ರಿಸ್ತನೊಂದಿಗೆ ಸಂಪರ್ಕವನ್ನು ಸಾಧಿಸಲಿ. ಅವರು ಯೋಹಾನ 17ನೇ ಅಧ್ಯಾಯವನ್ನು ಓದಲಿ ಮತ್ತು ಹೇಗೆ ಪ್ರಾರ್ಥಿಸಬೇಕು, ಕ್ರಿಸ್ತನ ಪ್ರಾರ್ಥನೆಯಂತೆ ಹೇಗೆ ಜೀವಿಸಬೇಕು ಎಂಬುದನ್ನು ಕಲಿಯಲಿ. ಆತನು ಸಮಾಧಾನದ ಪ್ರಭುವಾಗಿದ್ದಾನೆ, ಸಾಂತ್ವನವನ್ನು ಹೇಳುತ್ತಾನೆ. ಆತನು ಅವರ ಹೃದಯಗಳಲ್ಲಿ ನೆಲೆಸಿ ಅವರ ಸಂತೋಷವನ್ನು ಪೂರ್ಣಗೊಳಿಸುತ್ತಾನೆ. ಆತನ ಮಾತುಗಳು ಅವರಿಗೆ ಜೀವದ ರೊಟ್ಟಿಯಾಗಿರುತ್ತವೆ ಮತ್ತು ಹೀಗೆ ಗಳಿಸಿಕೊಂಡ ಬಲದಲ್ಲಿ ಅವರು ದೇವರಿಗೆ ಮಹಿಮೆ ತರುವಂತಹ ಗುಣಸ್ವಭಾವವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅವರ ನಡುವೆ ಪರಿಪೂರ್ಣವಾದ ಕ್ರೈಸ್ತೀಯ ಅನ್ಯೋನ್ಯತೆ ಇರುತ್ತದೆ. ಅವರು ಸತ್ಯಕ್ಕೆ ವಿಧೇಯರಾದ ಕಾರಣ ಯಾವಾಗಲೂ ಉಂಟಾಗುವ ಫಲಗಳು ಅವರ ಜೀವನದಲ್ಲಿ ಕಂಡುಬರುತ್ತದೆ. ಕ್ರಿಸ್ತನ ಕೃಪೆಯ ಬಲವನ್ನು ಲೋಕಕ್ಕೆ ಪ್ರಕಟಪಡಿಸುವಂತಹ ಗುಣಸ್ವಭಾವವು ರೂಪುಗೊಳ್ಳುವಂತೆ ಕ್ರಿಸ್ತನ ಪ್ರಾರ್ಥನೆಯನ್ನು ನಮ್ಮ ಜೀವನದ ನಿಯಮವನ್ನಾಗಿ ಮಾಡಿಕೊಳ್ಳೋಣ. ಸಣ್ಣ ಪುಟ್ಟ ವ್ಯತ್ಯಾಸಗಳ ಬಗ್ಗೆ ಕಡಿಮೆ ಮಾತನಾಡೋಣ ಮತ್ತು ಆತನ ನಾಮವನ್ನು ನಂಬುವವರೆಲ್ಲರಿಗೆ ಕ್ರಿಸ್ತನ ಪ್ರಾರ್ಥನೆಯು ಏನಾಗಿರುತ್ತದೆ ಎಂಬುದನ್ನು ಹೆಚ್ಚು ಶ್ರದ್ಧೆಯಿಂದ ಅಧ್ಯಯನ ಮಾಡೋಣ. ನಾವು ಐಕ್ಯತೆಗಾಗಿ ಪ್ರಾರ್ಥಿಸಬೇಕು ಮತ್ತು ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವ ರೀತಿಯಲ್ಲಿ ಜೀವಿಸಬೇಕು. ತಂದೆ ಮತ್ತು ಮಗನ ನಡುವೆ ಇರುವ ಐಕ್ಯತೆಯಷ್ಟೇ ನಿಕಟವಾದ ಐಕ್ಯತೆಯು ಪರಿಪೂರ್ಣ ಏಕತೆಯಾಗಿದ್ದು, ಇಂತಹ ಐಕ್ಯತೆ ದೇವರ ಕೆಲಸಗಾರರ ಪ್ರಯತ್ನಗಳಿಗೆ ಯಶಸ್ಸನ್ನು ನೀಡುತ್ತದೆ. ನಂಬಿಗಸ್ತರ ಪರಿಪೂರ್ಣತೆಗೆ ಕ್ರಿಸ್ತನೊಂದಿಗಿನ ಐಕ್ಯತೆ ಮತ್ತು ಪರಸ್ಪರರ ಮಧ್ಯದ ಐಕ್ಯತೆಯು ನಿಜವಾಗಿಯೂ ಅಗತ್ಯವಿದೆ. ನಂಬಿಕೆಯ ಮೂಲಕ ವಿಶ್ವಾಸಿಗಳ ಹೃದಯದಲ್ಲಿ ನೆಲೆಸುವ ಕ್ರಿಸ್ತನ ಪ್ರಸನ್ನತೆಯು ಅವರ ಬಲವಾಗಿರುತ್ತದೆ, ಅವರ ಜೀವನವಾಗಿರುತ್ತದೆ. ಇದು ದೇವರೊಂದಿಗಿನ ಐಕ್ಯವನ್ನು ಉಂಟುಮಾಡುತ್ತದೆ. ನೀನು ನನ್ನಲ್ಲಿಯೂ ಎಂದು ವಾಕ್ಯವು ಹೇಳುತ್ತದೆ. ಕ್ರಿಸ್ತನ ಮೂಲಕ ದೇವರೊಂದಿಗಿನ ಐಕ್ಯತೆಯು ಸಭೆಯನ್ನು ಪರಿಪೂರ್ಣಗೊಳಿಸುತ್ತದೆ. ಸ್ವಾರ್ಥ ನಿರಾಕರಣೆ ಮತ್ತು ಸ್ವಾರ್ಥ ತ್ಯಾಗದ ಮೂಲಕ ಇತರರಿಗೆ ಸೇವೆ ಸಲ್ಲಿಸಲು ಬಯಸುವವನಿಗೆ ತನ್ನನ್ನು ತಾನು ದೇವರಿಗೆ ಅರ್ಪಿಸಿಕೊಳ್ಳುವ ಗುಣವನ್ನು ಕೊಡಲಾಗುತ್ತದೆ ಮತ್ತು ಜ್ಞಾನ, ನಿಜವಾದ ಸಹಿಷ್ಣುತೆ, ದಯೆ, ಕರುಣೆ ಇವುಗಳನ್ನು ಬೆಳೆಸಿಕೊಳ್ಳುವ ಗುಣಸ್ವಭಾವಗಳನ್ನು ಅವನಿಗೆ ಕೊಡಲಾಗುವುದು. ಇದು ಅವನಿಗೆ ದೇವರ ರಾಜ್ಯದಲ್ಲಿ ಪ್ರಮುಖವಾದ ಸ್ಥಾನವನ್ನು ನೀಡುತ್ತದೆ. ಪರಿಪೂರ್ಣ ಐಕ್ಯತೆಯನ್ನು ಪರಿಪೂರ್ಣಗೊಳಿಸಲು ಸಭೆಯಲ್ಲಿ ಕ್ರಿಸ್ತನಂತಹ ಸಹಿಷ್ಣುತೆಯ ಮನೋಭಾವಗಳು ಮಾತ್ರ ಕೊಡಲು ಸಾಧ್ಯ. ಸೈತಾನನು ಒಡಕನ್ನು ಬಿತ್ತುತ್ತಾನೆ, ಕ್ರಿಸ್ತನು ಮಾತ್ರ ಭಿನ್ನಾಭಿಪ್ರಾಯದ ಅಂಶಗಳನ್ನು ಸಮನ್ವಯಗೊಳಿಸಬಹುದು. ಸಭೆಯ ವೈಯಕ್ತಿಕ ಕೆಲಸಗಾರರಾಗಿ ನೀವು ದೇವರನ್ನು ಅತ್ಯುನ್ನತವಾಗಿ ಪ್ರೀತಿಸಿದರೆ, ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಿದರೆ, ಐಕ್ಯದಲ್ಲಿರಲು ಯಾವುದೇ ಶ್ರಮದಾಯಕ ಪ್ರಯತ್ನಗಳು ಬೇಕಾಗಿರುವುದಿಲ್ಲ. ಕ್ರಿಸ್ತನಲ್ಲಿ ಐಕ್ಯತೆಯೂ ಇರುತ್ತದೆ. ಗಾಳಿ ವರ್ತಮಾನಗಳಿಗೆ ಕಿವಿಗಳು ಮುಚ್ಚಲ್ಪಟ್ಟಿರುತ್ತವೆ ಮತ್ತು ಯಾರೂ ತನ್ನ ನೆರೆಯವರ ವಿರುದ್ಧದ ನಿಂದೆಗಳನ್ನು, ದೂಷಣೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಸಭೆಯ ಸದಸ್ಯರು ಪ್ರೀತಿ ಮತ್ತು ಐಕ್ಯತೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಒಂದು ದೊಡ್ಡ ಕುಟುಂಬದಂತೆ ಇರುತ್ತಾರೆ.
ಆಗ ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳುಹಿಸಿದ್ದಾನೆಂದು ಸಾಕ್ಷಿ ಹೇಳುವ ರುಜುವಾತುಗಳನ್ನು ನಾವು ಲೋಕಕ್ಕಾಗಿ ಹೊರುತ್ತೇವೆ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಎಂದು ಕ್ರಿಸ್ತನು ಹೇಳಿದನು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.